25 ವರ್ಷಗಳನ್ನ ಪೂರೈಸಿರುವಂತಹ ನಿಟ್ಟಿನಲ್ಲಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ರಾಜಕೀಯ ಮುಖಂಡರು ಮತ್ತು ಜನಪ್ರಿಯ ನಾಯಕರು ಆದಂತಹ ಶ್ರೀ ಊಡಿ ವಿಜಯಕುಮಾರ್ ಅವರು ಸಹಸ್ರಾರು ಬೆಂಬಲಿಗರೊಂದಿಗೆ ತಮ್ಮ ಸ್ವಾಭಿಮಾನಿ ಜನತಾ ಪಕ್ಷವನ್ನ ಮಾಜಿ ಪ್ರಧಾನಮಂತ್ರಿಗಳು, ರಾಜ್ಯಸಭಾ ಸದಸ್ಯರು ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಚ್.ಡಿ. ದೇವೇಗೌಡರವರು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ವಿಲೀನಗೊಳಿಸಿ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ನಮ್ಮ ಊಡಿ ವಿಜಯಕುಮಾರ್ ಅವರು. ಜೋರಾದ ಚಪ್ಪಾಳೆ ಬರಲಿ. ದಯವಿಟ್ಟು ಈ ಒಂದು ಬೆಂಬಲ ಯಾವಾಗ್ಲೂ ಇರ್ಲಿ ಅವ್ರ ಜೊತೆಗೆ. ಇನ್ನೇನು 1 ವರ್ಷ 2 ವರ್ಷ ಕಳೆದೇ ಹೋಗುತ್ತೆ, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಊಡಿ ವಿಜಯಕುಮಾರ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಇರಲಿ. ಹಾಗೆ ಅವರ ಒಂದು ರಾಜಕೀಯ ವಲಯದಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಹಾರೈಸೋಣ. ಅಲ್ಲ, ಇಲ್ಲಿ ಬರ್ತಿದ್ದಾರೆ ಸರ್, ಫಸ್ಟ್ ಯಾರು ಸೆಕೆಂಡ್ ಯಾರು. 25 ವರ್ಷಗಳನ್ನ ಪೂರೈಸಿರುವಂತಹ ನಿಟ್ಟಿನಲ್ಲಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ರಾಜಕೀಯ ಮುಖಂಡರು ಮತ್ತು ಜನಪ್ರಿಯ ನಾಯಕರು ಆದಂತಹ ಶ್ರೀ ಊಡಿ ವಿಜಯಕುಮಾರ್ ಅವರು ಸಹಸ್ರಾರು ಬೆಂಬಲಿಗರೊಂದಿಗೆ ತಮ್ಮ ಸ್ವಾಭಿಮಾನಿ ಜನತಾ ಪಕ್ಷವನ್ನ ಮಾಜಿ ಪ್ರಧಾನಮಂತ್ರಿಗಳು, ರಾಜ್ಯಸಭಾ ಸದಸ್ಯರು ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಚ್.ಡಿ. ದೇವೇಗೌಡರವರು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ವಿಲೀನಗೊಳಿಸಿ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ ನಮ್ಮ ಊಡಿ ವಿಜಯಕುಮಾರ್ ಅವರು. ಜೋರಾದ ಚಪ್ಪಾಳೆ ಬರಲಿ. ದಯವಿಟ್ಟು ಈ ಒಂದು ಬೆಂಬಲ ಯಾವಾಗ್ಲೂ ಇರ್ಲಿ ಅವ್ರ ಜೊತೆಗೆ. ಇನ್ನೇನು 1 ವರ್ಷ 2 ವರ್ಷ ಕಳೆದೇ ಹೋಗುತ್ತೆ, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಊಡಿ ವಿಜಯಕುಮಾರ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾರೈಕೆ ಇರಲಿ. ಹಾಗೆ ಅವರ ಒಂದು ರಾಜಕೀಯ ವಲಯದಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಲ್ಲರೂ ಕೂಡ ಹಾರೈಸೋಣ. ಅಲ್ಲ, ಇಲ್ಲಿ ಬರ್ತಿದ್ದಾರೆ ಸರ್, ಫಸ್ಟ್ ಯಾರು ಸೆಕೆಂಡ್ ಯಾರು.